ನಮಸ್ಕಾರ ರೀ ಎಲ್ಲರಿಗೂ. ಬಿರಿಯಾನಿ, ಪರಾಟ, ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಶೇರ್ವಾ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ ರೀ. ಈ ವಿಧಾನದೊಳಗೆ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಅಲ್ರಿ, ಒಂದು ಸಲ ಟ್ರೈ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತೈತಿ. ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ಶೇರ್ವಾ ಮಾಡ್ಕೊಳಕ್ಕೆ ಒಂದು ಮಸಾಲಿನ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ಇಲ್ಲೇ ಕಡಾಯಿನ ಇಟ್ಕೊಂಡ್ರಿ. ಕಡಾಯಿ ಒಳಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೇನ್ರಿ. ಎಣ್ಣೆ ಸ್ವಲ್ಪ ಕಾದ ತಕ್ಷಣ ಇದಕ್ಕೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಬೇಕ್ರಿ. ಈಗ ಇಲ್ಲಿ ಜಸ್ಟ್ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಯಾವ್ರಿ. ಇದಕ್ಕೆ ನಾನು ಈಗಿಲ್ಲೇ ಮಸಾಲೆನ ಸೇರಿಸ್ಕೊಳತ್ತೀನಿ. ಮಸಾಲಿಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಡೆ ಸೊಪ್ಪನ್ನ ತೊಗೊಂಡ್ರಿ. ಒಂದು 3 ಪೀಸ್ ಆಗುವಷ್ಟು ಚಕ್ಕೆ ತೊಗೊಂಡ್ರಿ. ಒಂದು ಚಕ್ರ ಮಗ್ಗು, ಒಂದು 6 ರಿಂದ 7 ಗೋಡಂಬಿ, 2 ಏಲಕ್ಕಿ ಮತ್ತು ಒಂದಿಲ್ಲೇ 5 ಲವಂಗನ ಸೇರಿಸ್ಕೊಳತ್ತನ್ರಿ. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಸೇರಿಸ್ಕೊಳತ್ತನ್ರಿ. ಒಣ ಕೊಬ್ಬರಿ ಇಲ್ಲ ಅಂದ್ರೆ ನೀವು ಹಸಿ ಕೊಬ್ಬರಿನೂ ಸೇರಿಸ್ಕೊಳ್ಬೋದು ರೀ. ಈಗ ಇದನ್ನೆಲ್ಲನೂ ಹಾಕಿಬಿಟ್ಟು ಚಲೋ ತಂಗ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈನ ಮಾಡ್ಕೊಳ್ಬೇಕ್ರಿ. ನೋಡ್ರಿ ಇಲ್ಲಿ ಇಷ್ಟು ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ. ಈ ರೀತಿ ಮಾಡೋದ್ರಿಂದ ಶೇರ್ವಾ ಸೂಪರಾಗಿ ಬರ್ತೈತೆ ರೀ. ಈಗ ನೋಡಿರಿ ಇದು ಪೂರ್ತಿ ಫ್ರೈ ಆಗೈತಿ. ಗ್ಯಾಸ್ನ ಆಫ್ ಮಾಡತ್ತನೆ. ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತನ್ರಿ. ಈಗೇನೈತಲ್ರಿ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೊನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳತ್ತನ್ರಿ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಎಷ್ಟು ಸಾಧ್ಯ ಆಗ್ತೈತಲ್ರಿ ಅಷ್ಟು ನೈಸಾಗಿ ಇದನ್ನು ರುಬ್ಕೊಳ್ಬೇಕಾಗ್ತೈತೆ ರೀ. ನೋಡಿರಿ ಈ ರೀತಿಯಾಗಿ ನೈಸಾಗಿ ರುಬ್ಕೊಳ್ಬೇಕಾಗ್ತೈತಿ ಇದನ್ನ. ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ್ರಿ. ಇಲ್ಲಿ ನಾನು ಒಂದು ಪಾತ್ರೆ ಒಳಗೆ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೇನ್ರಿ. ಎಣ್ಣೆ ಸ್ವಲ್ಪ ಕಾದ ತಕ್ಷಣ ಇದಕ್ಕೆ 1-2 ಪಲಾವ್ ಎಲೆ ಹಾಕ್ಕೊಂಡ್ರಿ. ಒಂದು ಸಣ್ಣ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳತ್ತನ್ರಿ. ಸಣ್ಣದಾಗಿ ಕಟ್ ಮಾಡಿಕೊಡ್ರಿ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ. ಈಗ ನೋಡ್ರಿ ಇದು ಉಳ್ಳಾಗಡ್ಡಿ ಸಾಫ್ಟಾಗಿ ಫ್ರೈ ಆಗೈತಿ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳತ್ತನ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಉಳ್ಳಾಗಡ್ಡಿ ಅದು ಏನು ಮೊದಲಿಗೆ ಮಸಾಲೆ ಫ್ರೈ ಮಾಡ್ಕೊಳ್ತಿರ್ತೇವಲ್ರಿ ಆ ಟೈಮ್ ಒಳಗನ ಸೇರಿಸ್ಕೊಳ್ಬೋದು ರೀ. ಈಗ ನೋಡಿರಿ ಇದು ಹಸಿ ವಾಸನೆ ಹೋಗೋವರೆಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕ್ರಿ. ಇದು ಹಸಿ ವಾಸನೆ ಹೋದ ತಕ್ಷಣ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಮತ್ತು 1-2 ಹಸಿಮೆಣ್ಸಿಕಾಯಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರಿ. ಈಗ ಇದನ್ನು ಅಷ್ಟೇ ಜಸ್ಟ್ 1-2 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರಿ. ಈಗ ಇದು ಫ್ರೈ ಆದ ತಕ್ಷಣ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಏನಿತ್ತಲ್ರಿ ಅದನ್ನು ಸೇರಿಸ್ಕೊಳತ್ತಾನೆ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕ್ರಿ. ಒಂದು 3 ರಿಂದ 4 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ಹಸಿ ವಾಸನೆ ಎಷ್ಟು ಚಂದ ಹೋಗ್ತೈತಲ್ರಿ ಅಷ್ಟು ಶೇರ್ವಾ ಟೇಸ್ಟ್ ಸೂಪರಾಗಿ ಬರ್ತೈತಿ. ಮತ್ತು ಮಸಾಲೆ ಹಾಕಿರೋದ್ರಿಂದ ತಳ ಹಿಡೋ ಚಾನ್ಸ್ ಇರ್ತೈತೆ ರೀ. ಅದಕ್ಕೆ ಈಗ ನೋಡಿರಿ ಮಸಾಲೆ ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತನ್ರಿ. ಉಪ್ಪು ಮತ್ತು ಖಾರ ಏನೈತಲ್ರಿ ನಿಮ್ಗೆ ಟೇಸ್ಟಿಗೆ ಅನುಸಾರವಾಗಿ ನೀವು ಸೇರಿಸ್ಕೊಳ್ಬೇಕಾಗ್ತೈತಿ. ಈಗ ಇದನ್ನೆಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳತ್ತನ್ರಿ. ಮಸಾಲೆ ಸ್ವಲ್ಪ ಗಟ್ಟಿ ಅನ್ಸತ್ತೈತಿ. ಅದಕ್ಕೆ ನಾನಿಲ್ಲಿ ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳತ್ತನ್ರಿ. ಶೇರ್ವಾ ಏನೈತಲ್ರಿ ಭಾಳ ತೆಳು ಇರೋಂಗಿಲ್ಲ, ಭಾಳ ಗಟ್ಟಿನೂ ಇರೋಂಗಿಲ್ಲ, ಮೀಡಿಯಮ್ ಹದದೊಳಗೆ ಇರ್ತೈತಿ. ಈಗ ನೋಡಿರಿ ನೀರು ಹಾಕಿದ್ಮೇಲೆ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಇದು ಕುದಿ ಬಂದೈತಿ. ಕುದಿ ಬಂದಮೇಲೆ ಇದನ್ನು ನಾನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಳ್ತೇನೆ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕಾಗ್ತೈತಿ. ಜಸ್ಟ್ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕ್ರಿ. ಈಗ ನೋಡಿರಿ ಪೂರ್ತಿ ಎಲ್ಲ ಮಸಾಲೆ ಮಸ್ತಾಗಿ ಫ್ರೈ ಆಗೈತಿ. ಸೈಡೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಬಂದೈತ್ರಿ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರನ್ನ ಸೇರಿಸ್ಕೊಳತ್ತೇನೆ. ನಾನಿಲ್ಲಿ ಮಸಾಲೆ ಯಾವ ಕ್ವಾಂಟಿಟಿ ಒಳಗೆ ತೊಗೊಳನಲ್ರಿ ಆ ಕ್ವಾಂಟಿಟಿಗೆ ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳತ್ತೀನಿ. ನಿಮ್ಗೆ ಎಷ್ಟು ನೀರು ಬೇಕಲ್ರಿ ಅಷ್ಟನ್ನು ನೋಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಬೋದು ರೀ. ಈಗ ನೋಡಿರಿ ಇದನ್ನು ನೀರು ಹಾಕಿದ್ಮೇಲೆ ಒಂದು ಸಲ ಚಲೋ ತಂಗ ಮಿಕ್ಸ್ ಮಾಡೇನಿ. ಈಗ ಇದು ಪೂರ್ತಿಯಾಗಿ ಕುದಿ ಬಂದೈತ್ರಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಬಿಟ್ಟು ಒಂದು 4 ರಿಂದ 5 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕಾಗ್ತೈತೆ ರೀ. ಈಗ ಇದು 4 ರಿಂದ 5 ನಿಮಿಷ ಕುದ್ದಾದ್ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ತೇನೆ. ಪುದೀನ ಹಾಕೋದ್ರಿಂದ ಶೇರ್ವಾಗ ಸೂಪರಾಗಿರೋಂಥ ಒಂದು ಟೇಸ್ಟ್ ಬರ್ತೈತೆ ರೀ. ಈಗ ನೋಡಿರಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಶೇರ್ವಾ ರೆಡಿ ಆಗ್ತೈತೆ ರೀ. ಬಿರಿಯಾನಿ ಆಗಿರ್ಬೋದು, ಜೀರಾ ರೈಸ್, ಗೀ ರೈಸ್, ಯಾವುದೋ ಒಂದು ರೈಸ್ ಐಟಮ್ಗೆ ಸೂಪರಾಗಿರ್ತೈತೆ ರೀ. ಪರಾಟ, ಚಪಾತಿ, ಪೂರಿಗಂತೂ ಇನ್ನೂ ಮಸ್ತಾಗಿರ್ತೈತೆ ರೀ.
ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮನೆಯೊಳಗೆ ಶೇರ್ವಾನ ಮಾಡ್ತಾರೆ ಅಂತ ಹೇಳಿ ನಿಮಗೋಸ್ಕರ ತೋರಿಸ್ಕೊಟ್ಟೇನೆ ರೀ. ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ರೀ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮನೆಯೊಳಗೆ ನೀವು ಕೂಡ ಈ ಶೇರ್ವಾ ರೆಸಿಪಿನ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ ರೀ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.